ಅವ್ರೇನು ಮಾಡ್ತಾ ಇಲ್ಲ ಪಾಪ. ವಾ ಸೂಪರ್. ವಿಶೇಷವಾಗಿ ನಮ್ಮ ದೊಡ್ಡಬಳ್ಳಾಪುರ ಸೀರೆ ಸಂತೆಯಲ್ಲಿ ಗಿಲ್ಲಿಯವರಿಗಾಗಿ ವಿಶೇಷವಾಗಿ ದೊಡ್ಡಬಳ್ಳಾಪುರದ ನೇಕಾರರು ನೇಯ್ದಂತಹ ವಿಶೇಷ ಶಾಲು ಇದು. ದೊಡ್ಡಬಳ್ಳಾಪುರದವರೇ ನೇಯ್ದಿರುವಂತಹ ವಿಶೇಷ ಶಾಲು ಇದು. ಇಲ್ಲಿ ಅವರೇ ಒಂದೇ ನಿಮಿಷ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಸೀರೆ ಏನ್ ಹೇಳಿದ್ರಿ? ನಮ್ಮ ಹೆಣ್ಮಕ್ಳು ತುಂಬಾ ಜನ ಬಂದಿದ್ದಾರೆ. ಸೀರೆ ಉಟ್ರೆ ಹೆಣ್ಮಕ್ಳು ಇಷ್ಟ ಅಥವಾ ವೆಸ್ಟರ್ನ್ ಡ್ರೆಸ್ ಅಲ್ಲಿ ಇಷ್ಟ? ನಾನು ಹಳ್ಳಿಗಾಡಲಿಂದ ಬಂದಿರೋದು. ನನಗೆ ಸೀರೆ ಉಟ್ರೆ ತುಂಬಾ ಇಷ್ಟ. ಈಗ ನೋಡಿ, ನೀವು ಸೀರೆ ಉಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಿ ನೀವು. ಇಲ್ಲೇ ಇರ್ತೀನಿ ಕನ್ನಡ, ಇನ್ನೂ ಇಲ್ಲೇ ಇರ್ತೀನಿ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿಲ್ಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ. ದಯವಿಟ್ಟು ಮತ್ತೊಮ್ಮೆ ಮಾತಾಡ್ಬಿಡ್ತೀನಿ. ಒಂದೇ ನಿಮಿಷ ಅವ್ರ ಪಾಪ ಮಾತಾಡಿದ್ದು ಅರ್ಥ ಆಗ್ಬೇಕು. ಒಂದು, ನೀವಿಷ್ಟು ಹತ್ರ ಬಂದ್ರೆ ಅಲ್ಲಿರೋರಿಗೆ ಮಾತಾಡೋದು ಕೇಳಿಸಲ್ಲ. ಪಾಪ ಅವರು ಸಂಶಯದಿಂದ ಕಾಯ್ತಾ ಇದ್ದಾರೆ. ನಾವೆಲ್ರೂ ಅಲ್ವಾ, ನೀವು ಕಾಯ್ತಾ ಇದ್ದೀರಾ ತಾನೇ? ಮತ್ತೆ ನೀವು ಇಲ್ಲಿರೋರು ಒಂಚೂರು ಮೂವ್ ಆಗ್ಬೇಕು ಪ್ಲೀಸ್. ಅಂಡ್ ನೀವು ಮೂವ್ ಆಗುವವರೆಗೂ ನಾನು ಮೈಕ್ ಕೊಡಲ್ಲ, ಓಕೆನಾ? ನೀವು ಮೂವ್ ಆಗುವವರೆಗೂ ನಾನು ಮೈಕ್ ಕೊಡಲ್ಲ. ಅವ್ರಿಗೆ ಯಾಕೆ ಕಷ್ಟ ಕೊಡ್ತೀರಾ? ಪೊಲೀಸ್ ಅವರಿಗೆ ಮೂವ್ ಆಗಿ ಪೊಲೀಸ್ ಅವರು ಹೇಳಿದ್ದನ್ನ ಒಂಚೂರು ಕೇಳಿಸ್ಕೊಳ್ಳಿ, ಒಂಚೂರು ಹಿಂದೆ ಹೋಗಿ. ಅದೇ ರೀತಿಯಾಗಿ ಮಾನ್ಯ ಶಾಸಕರು ಇರುವಾಗ ಜೊತೆ ನೀವೆಲ್ಲ ಇಳಿಬೇಕು ಸರ್, ಪ್ಲೀಸ್. ಇಡೀ ಪ್ರೋಗ್ರಾಮ್ ಹೋಗುತ್ತೆ. ಗಿಲ್ಲಿಯವ್ರು ಮಾತಾಡೋದು ಕೇಳಿಸಲ್ಲ ನೋಡಿ. ಪೊಲೀಸ್ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಪ್ಲೀಸ್ ಕೇಳಿಸ್ಕೊಳ್ಳಿ, ಅಲ್ಲಿ ನಿಮ್ ಸೇಫ್ಟಿಗಲ್ವಾ ಪ್ಲೀಸ್. ಇದೀಗ ದೊಡ್ಡಬಳ್ಳಾಪುರ ಸಾರಿ ಸಂತೆಯ ಅದೇ ರೀತಿಯಾಗಿ ಮಾನ್ಯ ಶಾಸಕರು ಇರುವಾಗ ಜೊತೆ ನೀವೆಲ್ಲ ಇಳಿಬೇಕು ಸರ್, ಪ್ಲೀಸ್. ಇಡೀ ಪ್ರೋಗ್ರಾಮ್ ಹೋಗುತ್ತೆ. ಗಿಲ್ಲಿಯವ್ರು ಮಾತಾಡೋದು ಕೇಳಿಸಲ್ಲ ನೋಡಿ. ಪೊಲೀಸ್ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಪ್ಲೀಸ್ ಕೇಳಿಸ್ಕೊಳ್ಳಿ, ಅಲ್ಲಿ ಖುಷಿ ಆಯ್ತು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದು. ಎಲ್ಲರೂ ಒಂದು ಡೈಲಾಗ್ ಹೇಳ್ತೀನಿ, ದೊಡ್ಡಬಳ್ಳಾಪುರದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ, ಟಗರ ಟಮ್ಟೇಟು. ದೊಡ್ಡಬಳ್ಳಾಪುರ ಜನ ಯಾವತ್ತಿದ್ರು ಅಲ್ಟಿಮೇಟು. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿರಿ. ಧನ್ಯವಾದ. ನೀವು ನೋಡಕ್ಕೆ ಕಳ್ದಿರೋದ್ರಿ 2 ನಿಮಿಷ ಸುಮ್ಮನೆ ಹಣ ಮುಂದೆ ಹೋಗಿ ಫೋಟೋ ಅಷ್ಟೇ ಅಲ್ಲ, ನಿಮ್ಮ ಫೋಟೋವನ್ನ ಅವರು ನೇಯ್ದು ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೀರೆ ಸಂತೆಗೆ ಬಂದಿರೋದ್ರಿಂದಾಗಿ ನಿಮ್ಗೆ ನಮ್ಮ ತುಂಬಾ ಜನ ಹೆಣ್ಮಕ್ಳು ಬಂದಿದ್ದಾರೆ. ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಬಂದಿದ್ದಾರೆ. ನಿಮ್ಗೆ ಹೆಣ್ಮಕ್ಳು ಸೀರೆ ಉಟ್ರೆ ಇಷ್ಟನಾ ಅಥವಾ ವೆಸ್ಟರ್ನ್ ಡ್ರೆಸ್ ಅಲ್ಲಿ ಇಷ್ಟನಾ ಅಂತ ಕೇಳ್ತಾ ಇದ್ರು. ಆಗ್ಲೇ ನನ್ನ ಹತ್ರ ಕೇಳಿದ್ರು, ನೀವು ಹೇಳಿ ಒಂದ್ಸರಿ. ಏನ್ ಹೇಳಿದ್ರಿ? ನಮ್ಮ ಹೆಣ್ಮಕ್ಳು ತುಂಬಾ ಜನ ಬಂದಿದ್ದಾರೆ. ಸೀರೆ ಉಟ್ರೆ ಹೆಣ್ಮಕ್ಳು ಇಷ್ಟನಾ ಅಥವಾ ವೆಸ್ಟರ್ನ್ ಡ್ರೆಸ್ ಅಲ್ಲಿ ಇಷ್ಟ? ನಾನು ಹಳ್ಳಿಗಾಡಲಿಂದ ಬಂದಿರೋದು. ನನಗೆ ಸೀರೆ ಉಟ್ರೆ ತುಂಬಾ ಇಷ್ಟ. ಈಗ ನೋಡಿ, ನೀವು ಸೀರೆ ಉಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರಿ ನೀವು. ಇಲ್ಲೇ ಇರ್ತೀನಿ ಕನ್ನಡ, ಇನ್ನೂ ಇಲ್ಲೇ ಇರ್ತೀನಿ ಕನ್ನಡ. ನಿಜವಾಗ್ಲೂ
ಸಖತ್ ಖುಷಿ ಆಯ್ತು ಇಲ್ಲಿ ಬಂದು. ಏನಪ್ಪ ಈ ಎನರ್ಜಿ! ಮಾತಾಡ್ತೀನಿ ಇವ್ರೇನ ಮಾತಾಡ್ತೀನಿ ಅಲ್ಲ ಅಲ್ಲ ಅದೇ ಈಗ ದೊಡ್ಡಬಳ್ಳಾಪುರ ಎಲ್ಲ ದೊಡ್ಡ ಮನ್ಸು, ದೊಡ್ಡಬಳ್ಳಾಪುರದವ್ರ ಮನ್ಸು ಸಖತ್ ಖುಷಿ ಆಯ್ತು ಇಲ್ಲಿ ಬಂದು. ಹಂಗು ಏನ್ ಮೇಡಮ್ ಏನೋ ಮೇಡಮ್ ಹೇಳ್ತವ್ರು ಏನ್ ಮೇಡಮ್ ನೀವೇ ಕೂತ್ಕೊಳ್ಳಕ್ ಕೇಳ ಕೂತ್ಕೊಳ್ಳಿ, ನಾನೇನೋ ಕೂತ್ಕೊಂಡ್ರ ಹೇಳಿ ಮತ್ತೆ ನೀವು ಕೂರ್ಸ್ಬಿಡಿ ನೋಡ್ತೀನಿ ಆಗಲ್ಲ. ನನಗೆ ಇನ್ಯಾವುದೂ ಬೇಜಾರಾಗಿಲ್ಲ ಕಾರಣ ಕೈ ಕೊಡ್ತಿದ್ದೆ ಎಳಿತಿದ್ದೆ ಹೋಗಿ ಪ್ಯಾಂಟ್ ಎಳಿತೆ. ಇದು ಸೀರಿಯಸ್ ಅಂತ ಹೇಳಿದಾಗ ನನಗೂ ಫಸ್ಟ್ ಭಯ ಇದ್ದಾಗ ಸೀರಿಯಸ್ ಅಂತ ಹುಡುಗರು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್, ರಿಕ್ವೆಸ್ಟ್. ಮೇನ್ ಸ್ಪೀಕರ್ ಆಫ್ ಆಗಿದೆ, ನೀವು ಅಲ್ಲಿ ಒಂದು ಹತ್ತಿರೋದ್ರಿಂದಾಗಿ. ದಯವಿಟ್ಟು ಈಗ ಗಿಲ್ಲಿಯವರು ಹೊರಟಿದ್ದಾರೆ. ಈಗ ಸವಾರಿ ತಂಡದಿಂದ ಒಳ್ಳೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದಯವಿಟ್ಟು ಎಲ್ಲ ಮಾತಾಡ್ತಾರೆ. ಒಂದೇ ನಿಮಿಷ ಅವ್ರು ಮಾತಾಡ್ಲಿ, ಒಂದೇ ನಿಮಿಷ ಅವ್ರು ಮಾತಾಡ್ಲಿ ಅಲ್ವಾ. ಸೀರೆ ಸಂತೆಯಲ್ಲಿ ದೊಡ್ಡಬಳ್ಳಾಪುರದ ನಿಮ್ಮ